ಹೈಗಿರಿ ನಂದಿನಿ ನಂದಿತ ಮೋದಿನಿ ವಿಶ್ವನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ಲಂಬಿಕ ವರ್ದಿನಿ ಶೈಲಸುತ. ಭಕ್ತ ಕನಕದಾಸ ಪುರಂದರ ಹರಿಗೆ ದಾಸನಾದರೆ ಈ ದಾಸ ಅಮಾಯಕರ ದಾಸ, ಬಡವರ ದಾಸ, ದೀನ ದಲಿತರನ್ನು ಉದ್ಧಾರ ಮಾಡುವ ದಾಸ. ನಾನು ಬಡವನಲ್ಲ, ಇನ್ನೊಬ್ಬರ ಹತ್ತಿರ ಕೈ ಚಾಚಿ ತಿನ್ನುವವನು ಅಲ್ಲ. ನಾನೊಬ್ಬ ದೊಡ್ಡ ಶ್ರೀಮಂತರ ಮಗ. ನನ್ನ ತಂದೆ ತಾಯಿಗಳನ್ನೇ ಕೊಲೆ ಮಾಡಿ ನಮ್ಮ ಶ್ರೀಮಂತಿಕೆಯನ್ನೆಲ್ಲ ಫುಟಾಯಿಸಿ ಸರ್ವ ಆಸ್ತಿಯನ್ನು ಎತ್ತಿ ಹಾಕಿ ಕುಬೇರನಾಗೆ ಹಡಂಬರದ ಮೇಲೆ ಮೆರೆಯುತ್ತಿರುವ ಕೋನ ವಿಜಯ್, ನೀನು ಯಾವ ಪ್ರಪಂಚದಲ್ಲಿ ಇದ್ದರೂ ಸರಿ, ನಿನ್ನನ್ನು ಪತ್ತೆ ಹಚ್ಚಿ ಪರಮನೆಂಟಾಗಿ ಪರಮಾತ್ಮನ ಪಾದಕ್ಕೆ ಕಳಿಸದಿದ್ದರೆ ನನ್ನ ಹೆಸರು ದಾಸ್ ಅಲಿಯಾಸ್ ದೇವದಾಸನೇ ಅಲ್ಲ. ಯಾರು? ಓಹೋ, ಬಾ ಗೆಳೆಯ, ಅಪರೂಪಕ್ಕೆ ಈ ದಾಸನ ಭೇಟಿಗೆ ಬಂದೆ. ಹಾಗೇನು ಇಲ್ಲ ದಾಸ್, ಒಂದು ವಾರದ ಹಿಂದೆ ಬೆಂಗಳೂರಿನಲ್ಲಿ PSI ನೌಕರಿ ಕರೆದಿದ್ದರು. ಅಲ್ಲಿಗೆ ಹೋದೆ, ಅಲ್ಲಿ ಪರೀಕ್ಷೆಯಲ್ಲಿ ಮೆಡಿಕಲಿನಲ್ಲಿ ಪಾಸ್ ಆದೆ. ಆದರೆ ಯಾಕೋ ವಿಜಯ್, ಮುಂದೆ ಏನಾಯಿತು? ಎಲ್ಲದರಲ್ಲೂ ಫಸ್ಟ್ ರ್ಯಾಂಕ್ ಪಡೆದ ನನಗೆ 1,50,000 ರೂಪಾಯಿ ಲಂಚ ಕೇಳಿದರು. ಬಡವನಾದ ನನಗೆ ಅಷ್ಟೊಂದು ದುಡ್ಡು ಕೊಡುವುದಕ್ಕೆ ಆಗುವುದಿಲ್ಲವೆಂದರೆ ಅಲ್ಲಿಂದ ಕತ್ತು ಹಿಡಿದು ಹೊರ ನೂಕಿದರು ದಾಸ ನನ್ನನ್ನು. ಅದಕ್ಕೆ ಕಷ್ಟಪಟ್ಟು ಓದಿದರು, ಮೇಲೆ ಬರುವುದಕ್ಕೆ ಸಾಧ್ಯವಿಲ್ಲವೆಂದು ತಿಳಿದು ಕಾಯುವ ನಿರ್ಧಾರ ಮಾಡಿದ್ದೇನೆ. ವಿಜಯ್, ಈ ದಾಸನ ಮುಂದೆ ಸಾವಿರ ಶಬ್ದವನ್ನು ಎತ್ತಬೇಡ. ಸಾಯಬೇಕಾದವನು ನಿನ್ನಂತ ನಾಲೆಜ್ ವಿದ್ಯಾರ್ಥಿಯಲ್ಲ. ನಿನ್ನಿಂದ ಲಂಚ ಕೇಳಿ ನಿನ್ನನ್ನು ಹೊರ ತಳ್ಳಿದರಲ್ಲ ಅವನು, ಆ ಹರಾಮುಖೋರ ಸಾಯಬೇಕು. ವಿದ್ಯೆ ಕಲಿಯುವುದಕ್ಕೆ ಕಾಸು ಇಲ್ಲದಾಗ ಕಂಡವರ ಹತ್ತಿರ ಕೈವಡ್ಡಿ ಒಳ್ಳೆಯ ಸ್ಥಾನ ಪಡೆದು ಸಮಾಜದಲ್ಲಿ ಪ್ರತಿಷ್ಠೆ ಗಳಿಸಬೇಕೆಂದಿರುವ ನಿನ್ನಂತ ಬಡ ವಿದ್ಯಾರ್ಥಿಯ ಲಂಚ ಕೇಳಿದ ಅಧಿಕಾರಿಗೆ ತಕ್ಕ ಪಾಠ ಕಲಿಸುತ್ತೇನೆ. ಇನ್ನೊಂದು
ವಾರದಲ್ಲಿ ನಿನ್ನ ಮನೆಗೆ ಆರ್ಡರ್ ಕಾಪಿ ಬರುವಂತೆ ಮಾಡದಿದ್ದರೆ ನನ್ನ ಹೆಸರು ದಾಸನೇ ಅಲ್ಲ. ಸಾಧ್ಯವಿಲ್ಲ ದಾಸ. ಈಗಾಗಲೇ ಆ ಸೀಟಿಗೆ MLA ಎಂಪಿಗಳ ಮಕ್ಕಳು, ದೊಡ್ಡ ದೊಡ್ಡ ಅಧಿಕಾರಿಗಳ ಮಕ್ಕಳು ಅವರು ಕೇಳಿದಕ್ಕಿಂತ ಹೆಚ್ಚು ಲಂಚವನ್ನು ಹಿಡಿದುಕೊಂಡು ನಿಂತಿದ್ದಾರೆ. ಹೀಗಿರುವಾಗ ಸಾಧ್ಯವಿಲ್ಲ. ವಿಜಯ್, ಈ ದಾಸನ ಮುಂದೆ ಅಸಾಧ್ಯವೆನ್ನುವುದು ಯಾವುದಿಲ್ಲ. ಹೆಬ್ಬಟ್ಟಿನ MLA ರಾಟ ಈಗ ಕಲಿತು MP ಕೇಳಿದಷ್ಟು ಲಂಚವನ್ನು ಕೊಟ್ಟು ನೌಕರಿಗೆ ಸೇರಿ ಅಧಿಕಾರವನ್ನು ಚಲಾಯಿಸುತ್ತಿರುವ ದೊಡ್ಡ ದೊಡ್ಡ ಅಧಿಕಾರಿಗಳು ಇವರೆಲ್ಲ ಯಾರಪ್ಪನ ಮನೆಯ ದುಡ್ಡನ್ನು ಕೊಟ್ಟು ಮಕ್ಕಳನ್ನು ನೌಕರಿಗೆ ಸೇರಿಸುತ್ತಿದ್ದಾರೆ. ಬಡವರ ದುಡ್ಡು, ರೈತರ ದುಡ್ಡು, ಅಮಾಯಕರ ದುಡ್ಡು. ರೈತರಂತೆ ಕಷ್ಟಪಟ್ಟು ದುಡಿದು ದುಡ್ಡನ್ನು ಗಳಿಸಿದ್ದರೆ ದುಡ್ಡಿನ ಬೆಲೆ ಏನೆಂಬುದು ಗೊತ್ತಾಗುವುದಿಲ್ಲ. ವಿಜಯ್, ನೀನು ಧೈರ್ಯವಾಗಿ ಮನೆಗೆ ಹೋಗು. ನಾನು ಅವನ ಯಾವ ಅಧಿಕಾರಿ ಎಂದು ತಿಳಿದುಕೊಂಡು ನಿನಗೆ ಭೇಟಿಯಾಗುತ್ತೇನೆ. ದಾಸ್, ನೀನು ಆ ಅಧಿಕಾರಿಗೆ ಭೇಟಿ ಹೋಗಿ ನನಗೆ ಆ ನೌಕರಿ ಕೊಡಿಸಿದ್ದೇ ಆದರೆ ನೀನೇ ನನ್ನ ಪಾಲಿನ ದೇವರು ಅಂತ ತಿಳಿದುಕೊಳ್ಳುತ್ತೇನೆ. ಆಯ್ತು. ನಿನ್ನ ಮನೆಗೆ ಅಧಿಕಾರಿ ಕಂಡವರಿಂದ ಲಂಚವನ್ನು ಹೊಡೆದು ಬಡ ವಿದ್ಯಾರ್ಥಿಗಳನ್ನು ಬಲಿಪಶು ಮಾಡಿ ಶ್ರೀಮಂತರ ಮಕ್ಕಳಿಂದ ಸುಪ್ಪತ್ತಿಗೆ ಮೇಲೆ ಕುಳಿತು ಸುಬೇದಾರನಾಗಿ ಮೆರೆಯುತ್ತಿರುವ ಇಂದಿನಿಂದ ಈ ದಾಸನ ಕೈಯಲ್ಲಿ ಆಗಬೇಕು ನೀನು. ಇದೇ ಈ ದಾಸನ ಸಿಂಹದ ಶಿಕಾರ. ಬರುವೆ ಅಧಿಕಾರಿ, ನಿನ್ನ ಜೀವ ಮಾಡಲು ಪರಲೋಕಕ್ಕೆ ಪರಾರ. ಹಲೋ ಪ್ರಿಯ ಪ್ರೇಕ್ಷಕರೇ, ಇದು ಹಗರ್ಭ ಶ್ರೀಮಂತನ ಕೋಟೆ. ಇಲ್ಲಿ ಇರುವನು ದೇವೇಗೌಡನೆಂಬ ಜೋಡು ಗುಂಡಿಗೆಯ ಗಂಡುಗಲಿ. ಇಡೀ ಅಂಡರ್ವರ್ಲ್ಡನ್ನೇ ತನ್ನ ಗಡಗಡನೆ ನಡುಗಿಸಿದ ಎಂಟೆದೆಯ ಬಂಟ ದೇವರಾಜನೆಂಬ ಸಹೋದರ ಇವನ ಬಲಗೈ ಬಂಟ. ರಾಜಕೀಯ ಕುತಂತ್ರ ಬುದ್ಧಿಯೇ ದೇವೇಗೌಡನ ಅಸ್ತ್ರ. ಈ ದೇವೇಗೌಡನ ಕಟ್ಟಾಜ್ಞೆಯನ್ನು ಇಡೀ ಊರಲ್ಲಿ ಸಹ ಯಾರೂ ಪ್ರಶ್ನಿಸುವಂತಿಲ್ಲ.
ಇವನೊಬ್ಬ ಸರ್ವಾಧಿಕಾರಿ. ತನ್ನ ಸಹೋದರ ದೇವರಾಜನೆಂಬ ಮದಗಜ ಶಕ್ತಿಯನ್ನೇ ಇವನು ಬೆಳವಣಿಗೆಗೆ ಕಾರಣ. ದೇವೇಗೌಡನು ರೈತರ ಆಸ್ತಿಯನ್ನೇ ತನ್ನ ಕಬ್ಜಾದಲ್ಲಿ ಇಟ್ಟುಕೊಂಡು ಬದುಕುತ್ತಿದ್ದಾನೆ. ತನಗೆದುರಾಗಿ ನಿಂತವರ ತಲೆ ಕಡಿದು ರಕ್ತ ದೋಕುಳಿ ಹಾಕಿ ಬಡ ಜನರನ್ನು ತನ್ನ ಇಚ್ಛೆ ಆಶೆಯಂತೆ ದುಡಿಸಿಕೊಳ್ಳುತ್ತಿದ್ದಾನೆ ಈ ದುಷ್ಟ. ಶಿವಶಂಕರ ಎಂಬ ರೈತರ ಕುಟುಂಬಕ್ಕೆ ಕಿರುಕುಳ ನೀಡುತ್ತಾ ತಮ್ಮ ಹಠ ಸಾಧಿಸುತ್ತಿರುವ ದೇವೇಗೌಡನು ತನ್ನ ಕುತಂತ್ರದಿಂದ ಶಿವ ಎಂಬ ರೈತನ ಆಸ್ತಿ ಹೊಡೆಯಲು ಪ್ಲಾನ್ ಹಾಕಿ ಕುಳಿತಿದ್ದಾನೆ. ಇವನ ಪ್ಲಾನ್ ಸಕ್ಸಸ್ ಆಗುತ್ತಾ ಶಿವಶಂಕರ ಎದುರಾಗಿ ನಿಲ್ಲುವರ ಎಂಬುದೇ ಈ ನಾಟಕದ ಮುಂದಿನ ನಾಗಲೋಟ. ಬಂದ ಸುದ್ದಿಗೊಂಡು ಬಂದ ಬೆಂಕಿ ಕಂಡು ಬಂದ ಸುದ್ದಿಗೊಂಡು ಬಂದ ಬೆಂಕಿ ಕಂಡು ಯಾರಿಬ ಇವನೇ ದೇವೇಗೌಡ ಇವನೇ ದೇವೇಗೌಡ ಹೇ 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 ವೀರನೇ ಈ ದೇವೇಗೌಡನ ದಪ್ಪದ ಮೂತಿಗೆ ದಿಕ್ಕು ತಪ್ಪಿ ತತ್ತರಿಸಿ ಹೋಗಬೇಕು ಒಂದು ಪ್ರಾಣಿ ಪಕ್ಷಿಗಳು. ಒಂದು ವೇಳೆ ನನ್ನ ಸಿಡಿಲಿನ ನೋಟದ ಮುಂದೆ ಯಾವನಾದರೂ ತಲೆ ಎತ್ತಿ ಅದ ಹೊಪ್ಪಿಸಿ ಬಂದರೆ ಓ ಎದುರಾಳಿಯ ತಲೆ ಬುರುಡಿಯನ್ನೇ ಈ ನನ್ನ ಬಂದೂಕಿನ ಬಾಯಿಗೇಡೆ ಮಾಡಿ ರಕ್ತದ ಕಾರಂಜಿಯನ್ನೇ ಕಡಲಿನಂತೆ ಹರಿಸುತ್ತಾರೆ. ನನ್ನ ಹೆಸರು ಗೌಡನೆಂದು ಗೌರವದಿಂದ
ಮೆರೆದ ಖರತಿಯರ ಶೀಲವನ್ನೇ ಹರಿದು ತಿನ್ನುವ ಗರ್ವದ ಗೌಡ ಈ ದೇವೇಗೌಡನೇ ಅಲ್ಲ. ಅಣ್ಣ, ಬಡವರನ್ನೇ ಬಡಿದು ಬಂಟರೆನಿಸಿಕೊಂಡಿರುವ ಈ ಗೌಡರ ಮನೆಗೆ ಯಾವನಾದರೂ ಕಿಡಿಗೇಡಿ ನನ್ನ ಮಗ ಕಿಡಿ ಹಚ್ಚಲು ಬಂದರೆ ಅವರನ್ನು ಹುಚ್ಚು ನಾಯಿ ತರ ಎಳೆದುಕೊಂಡು ಬಂದು ಕೊತ್ತಿ ಹಾಕುವುದ ಈ ಗೌಡನ ಕಾರ್ಯ. ಜನತೆಗೇನು ಗೊತ್ತು? ಈ ಗೌಡನ ಗುಲಾಮರಾಗಿ ನನ್ನ ಪಾದಕ್ಕೆ ಸಲಾಂ ಹೊಡೆಯುತ್ತಾರೆ. ಆ ಬಡ ಪಾಹಿಗಳ ಪ್ರಾಣ ಪಾವನಗೊಳ್ಳುವುದು. ಇಲ್ಲೋ ಕಿಲಾಡಿ ನಾವೆಂದು ಬಲಟ್ಟ ತೋರಿಸಲು ಬಂದರೆ ಗಲಾಟೆ ಮಾಡದೆ ಗಪ್ ಚುಪ್ಪಾಗಿ ಕಳಿಸಿ ಬಿಡೋಣ ಆ ಗಗನ ಯಾತ್ರೆಗೆ. ಅದಕ್ಕಂತೆ ಅಣ್ಣ, ಮೊನ್ನೆ ನಿಂಗಪ್ಪನಂತೆ ನಿಗರಾಡಿ ವೀರಪ್ಪನಂತೆ ವೀರತ್ವವನ್ನು ತೋರಿಸಲು ಬಂದ ಆ ಬ್ರಟ್ ಭದ್ರನನ್ನೇ ಆಡಗಲೇ ಕೊಲೆ ಮಾಡಿದೆ ಅಣ್ಣ. ನರಸತ್ತ ಷಂಡರಂತೆ ನೋಡುತ್ತಾ ಕುಳಿತರು ಈ ಸಮಾಜದ ಜನ. ಯಾರು ಬಂದು ತಡೆಯಲಿಲ್ಲ ಈ ದೇವರಾಜನನ್ನು. ಅಷ್ಟೇ ಅಲ್ಲ, ದೇವರಾಜ್, ನಿನ್ನ ಬಗ್ಗೆ ಯಾವ ಅಧಿಕಾರಿಗಾದರೂ ಸುಳಿದಾಡಲು ಸಹಿತ ಜಾಗ ಇರುವುದಿಲ್ಲ ಈ ಗೌಡನ ಅಂಡರ್ನಲ್ಲಿ. ನಾ ಮಾಡಿದ್ದೇ ಮಾರ್ಗವೆಂದು ನನ್ನ ಮಾರ್ಗದಲ್ಲಿ ನಡೆದು ಬಂದರೆ ಸರಿ, ಇಲ್ಲ ನನ್ನ ಕಪಟತನದ ಕುತಂತ್ರಕ್ಕೆ ಸಿಲುಕಿಸಿ ಕರಾಳ ರಾತ್ರಿಯನ್ನೇ ಅವರ ಜೀವನಕ್ಕೆ ತಂದು ತೋರಿಸದೆ ಬಿಡಲಾರೆ ಆ ಬಡ ಪಾಹಿಗಳಿಗೆ ಯಮದಾರಿ. ಹೌದಣ್ಣ, ನಾವು ಎದರಿದರೆ ಎದರಿಸುತ್ತಾರೆ, ನಾವು ಎದ್ದು ನಿಂತು ಕಣ್ಬಿಟ್ಟರೆ ಸುಮ್ಮನೆ ಹೊರಟು ಹೋಗುತ್ತಾರೆ ಅಣ್ಣ. ಅಂದಾಗ ನಾವೇಕೆ ಸಂಪನ್ನರಾಗಿ ಬಾಳಬೇಕು ಅಣ್ಣ? ನಮ್ಮ ಮನೆಗೆ ಕಿಡಿಗಾರುವ ಕಿಡಿಗೇಡಿ ನನ್ನ ಮಕ್ಕಳಿಗೆ ಎದೆಗೆ ಒತ್ತು ಬಂಟರಾಗಿ ಬಾಳಬೇಕು ಈ ಬಲ್ಲಿಗ ಸಮಾಜದಲ್ಲಿ. ಕರೆಕ್ಟ್ ದೇವರಾಜ್, ಕರೆಕ್ಟ್. ಅನ್ನ ಇಲ್ಲದವನಿಗೆ ಅನ್ನ ಹಾಕಿ, ದುಡ್ಡು ಇಲ್ಲದವನಿಗೆ ದುಡ್ಡು, ಕಷ್ಟದಲ್ಲಿರುವವರನ್ನು ಕರುಣೆ ತೋರಿ ಕಾಪಾಡಿಕೊಂಡು ಬಂದ ಈ ದೇವೇಗೌಡರ ಮನೆತನದ ಮೇಲೆ ಯಾವುದಾದರೂ ಬೀದಿ ನಾಯಿ ಬಪ್ಪೆಯನ್ನು ಬಗಲಲು ಬಂದರೆ ಅದಕ್ಕೆ ಮಬ್ಬು ಹಿಡಿಸಿ ಮರಣ ಪತ್ರ ಕೊಟ್ಟು ಕಳುಹಿಸುವುದೊಂದೇ ಈ ಧರೆ ಮೇಲೆ ದರ್ಬಾರ ಮಾಡುವ ಈ ದೇವೇಗೌಡನ ಕೆಪಾಸಿಟಿ. ಆ ಬಡ ಭಿಕಾರಿ ನನ್ನ ಮಕ್ಕಳದು ಸೈ ಹಾಕಿಸಿಕೊಂಡು ಬರುವುದು ಅದು ಎಷ್ಟು ಹೊತ್ತಿನ ಮಾತು. ನೀನು ನನಗೆ ಒಂದು ಮಾತು ಹೇಳು, ನೇರವಾಗಿ ನಾನೇ ಅವರ ಮನೆಗೆ ಹೋಗುತ್ತೇನೆ. ತಾವಾಗೆ ತಾವೇ ಒಪ್ಪಿ ಸೈ ಹಾಕಿದರೆ ಸರಿ, ಇರದಿದ್ದರೆ ಅವರ ಎದೆಗೆ ಹೊತ್ತು ಸೈ ಹಾಕಿಸಿಕೊಂಡು ಬರುತ್ತೇನೆ.
ಯಪ್ಪ ದೇವದ್ ಗೌಡ್ರ ಅಲ್ಲಲ್ರಿ ದೇವಡ್ರ ಬಿದ್ದೀನ್ರಿ ಯಪ್ಪ. ಯಾಕೆ ಮುರಿಗ ಸಾಲವನ್ನು ವಸೂಲಿ ಮಾಡಿಕೊಂಡು ಬರುತ್ತೇನೆಂದು ಹೋದ ನೀನು ದೊಡ್ಡ ಸೂಲವನ್ನು ಹೊತ್ತುಕೊಂಡು ಬಂದಂತೆ ಕಾಣುತ್ತಿದೆಯಲ್ಲ. ಗೌಡ್ರ ನೀವ್ ಹೇಳಿದಂಗ ಭಾರಿ ಬಂದೋಬಸ್ತ್ ಮಾಡಿ ಆ ಧರ್ಮನ ಮನೆ ಮುಂದೆ ನಿಂತ ನಮ್ಮ ಗೌಡ್ರ ಸಾಲ ಕೊಡ್ತೀವೋ ಇಲ್ಲ ಮನಿ ಕಿಲಿ ಹಾಕಂತೇಳಿ ಎದುರಿಸಿ ಮನೆಯಾಗಿನ ಸಾಮಾನು ಹೊರಗೆ ಹಾಕಕತ್ತಿದ್ರಿ ಅಷ್ಟ ಶಂಕರ ಅವನ ರೀ ಆ ಶಿವನ್ ತಮ್ಮ ಶಂಕರ ಬಂದವನ ಲೇ ಮುರಿಗ ಮಳೆ ಇಲ್ಲ ಬೆಳೆ ಇಲ್ಲ ರೈತರು ಸಾಲ ಕೊಡಂದ್ರೆ ಎಲ್ಲಿದ್ದ ಕೊಡೋಣ ಅಂತೇಳಿ ಬೈದಾಡಿ ಬಡಿಯಾಕ ಬಂದಿದ್ರಿ ಆ ಮಂಗ್ಯ ನನ್ನ ಮಗ. ಏನು ಒಂದು ಹೊತ್ತು ಕೂಳಿಗೂ ಗತಿ ಇಲ್ಲದೆ ಕಂಡವರ ಹತ್ತಿರ ಕೂಲಿಯನ್ನು ಮಾಡಿ ತಿರಿದು ತಿನ್ನುವ ಆ ತಿರುಕ ನನ್ನ ಮಗ ನಿನ್ನ ಮೇಲೆ ಕೈ ಮಾಡಲು ಬಂದನೆ. ಯಪ್ಪ ಗೌಡ್ರ ಕೈ ಮಾಡೋದು ಅಷ್ಟ ಅಲ್ರಿ, ನೀನ ಒಂದ್ ಸ್ವಲ್ಪ ಏನಾರ ಅಲ್ಲೇ ನಿಂತಿದ್ನಿ ಅಂದ್ರ ಈ ಕಾಲ್ ಐತ್ ನೋಡ್ರಿ, ಈ ಕಾಲ್ ಸಹಿತ ಮುರಿದು ಕಳಿಸ್ತಿದ್ರಿ. ಅಗದಿ ಒಂದು ನಮೂನಿ ಕಂಡವ್ರು ಹೊಲ್ದಾಗ ಮೇಯ್ದು ನಮ್ಮೂರ ದ್ಯಾಮವನ ಕ್ವಾಣದಾಗೇನ್ರಿ ಆ ಮಂಗ್ಯ. ಲೇ ಮುರಿಗ ದೇವರಿಗೆ ಬಿಟ್ಟಿರುವ ಕೋಣ ಕಂಡವರ ಹೊಲದಲ್ಲಿ ಮೇಯ್ದಿರುವ ಆ ಕೋಣವನ್ನು ಕೊನೆಗೆ ಸುಣ್ಣದ ನೀರನ್ನೇ ಕುಡಿಸಿ ಅದರ ಘಟವನ್ನೇ ಸೆಳ್ಳುತ್ತಾರೆ. ಮುರಿಗ ನನ್ನ ಮನೆಯ ಅನ್ನವನ್ನೇ ತಿಂದು ನನಗೆ ಎದುರು ಮಾತನಾಡಿದ ಶಂಕರನ ದೇಹವನ್ನೇ ತುಂಡು ತುಂಡಾಗಿ ಕತ್ತರಿಸಿ ಅವನ ರುಂಡವನ್ನೇ ಆ ನನ್ನೊಲದಲ್ಲಿರುವ ಬನ್ನಿಯ ಮಹಂಕಾಳಿ ಗಿಡಕ್ಕೆ ನೇತಾಕಿಸುತ್ತೇನೆ. ಬೇಡ ದೇವರಾಜ್, ಆ ಬಡ ಭಿಕಾರಿ ಇಷ್ಟು ಬೇಗ ಸಾಧಿಸುವುದು ತರವಲ್ಲ. ಯಾಕೆಂದರೆ ಹಿಂದೆ ಅವರ ತಂದೆ 40 ಎಕರೆ ಆಸ್ತಿ ನಮ್ಮ ಕಬ್ಜಾದಲ್ಲಿ ಬಿಟ್ಟು ಹೋಗಿದ್ದಾನೆ. ಅದು ಅಲ್ಲದೆ ಆ ಆಸ್ತಿ ಸಹಿತ ಶಿವನ ಹೆಸರಿನಲ್ಲಿದೆ. ಅದಕ್ಕೆ ಹೇಗಾದರೂ ಮಾಡಿ ಮೋಸದಿಂದ ಅವನ ಸಹಿ ಹಾಕಿಸಿಕೊಂಡು ಆ ನಂತರ ಎತ್ತಿ ಹಾಕೋಣ ಆ ಬಕ ಪಕ್ಷಿಗಳನ್ನು. ಅಣ್ಣ, ಆ ಬಡ ಭಿಕಾರಿ ಸೈ ಹಾಕಿಸಿಕೊಳ್ಳುವುದು ಅದು ಅಷ್ಟು ಹೊತ್ತಿನ ಮಾತು. ನೀನು ನನಗೆ ಒಂದು ಮಾತು ಹೇಳು, ನೇರವಾಗಿ ನಾನೇ ಅವರ ಮನೆಗೆ ಹೋಗುತ್ತೇನೆ. ತಾವಾಗೆ ತಾವು ಒಪ್ಪಿ ಸೈ ಹಾಕಿದರೆ ಸರಿ, ಇರದಿದ್ದರೆ ಅವರನ್ನು ಒದ್ದು ಸೈ ಹಾಕಿಸಿಕೊಂಡು ಬರುತ್ತೇನೆ. ನೋಡು ದೇವರಾಜ್, ಬೆಣ್ಣಿಗೆ ಬೆಂಕಿ ಕಾವು ಕೊಟ್ಟಾಗಲೇ ಅದು ಕರಗೆ ತುಪ್ಪವಾಗುವುದು. ಅದರಂತೆ ಸಾಲದ ಮೇಲೆ ಸಾಲವನ್ನೇ ಕೊಟ್ಟು ಗುಡ್ಡದತ್ತರಕ್ಕೆ ಬೆಳೆಸಿ ನುಂಗಲಾರದ ತುತ್ತಾಗಿ ಸಾಯುವುದಕ್ಕೆ ಸಿದ್ಧವಾದಾಗ ಅದು ಒಂದು 10 ಎಕರೆ ಆಸ್ತಿ ನಮ್ಮಂತೆ ಮಾಡಿಸಿಕೊಂಡು ಬೀದಿ ಭಿಕಾರಿಯಂತೆ ಅಲೆದಾಡಿಸಿದಾಗಲೇ ಈ ದೇವೇಗೌಡನ ಆತ್ಮಕ್ಕೆ ಶಾಂತಿ. ದೇವರಾಜ್, ಅಲ್ಲಿವರೆಗೂ ನೀನು ಸ್ವಲ್ಪ ತಾಳ್ಮೆಯನ್ನು ತೆಗೆದುಕೊ. ಆಯ್ತಣ್ಣ, ನೀನು ಹೇಳಿದಂತೆ ನಾನು ತಾಳ್ಮೆಯಿಂದ ಇರುತ್ತೇನೆ. ಈ ದೇವರಾಜನ ತಾಳ್ಮೆಯನ್ನು ಪರೀಕ್ಷಿಸಿ ನನ್ನ ತಾಳ್ಮೆಯ ಕಟ್ಟೆಯನ್ನು ಹೊಡೆಯದರೆ ಅಂತಹ ಗಾಂಡಿಗರನ್ನು ಈ ಭೂಮಿಯಿಂದ ಪರಲೋಕಕ್ಕೆ ಕಳಿಸಿಬಿಡುತ್ತೇನೆ. ಯಪ್ಪ ದೇವರಾಜಪ್ಪರ, ನಿಮಗ ಮೇಲ್ಬುದ್ಧಿ ಸ್ವಲ್ಪ ಕಡಿಮೆ ರೀ. ಯಾಕಂದ್ರೆ ನಿಮ್ಮ ಅಣ್ಣರ್ಕಿಂತ ನೀವು ಸಣ್ಣರಲ್ಲನ್ರಿ, ಬರೀ ಸಣ್ಣ ಬುದ್ಧಿನ ಓಡಿಸಿ ಅವಸರ ಮಾಡಿ ಅಪಾಯಕ್ಕೆ ಹೋಗ್ಬೇಡ್ರಿ. ದೊಡ್ಡ ಗೌಡ್ರಿ ಹೆಂಗೆ ಹೇಳ್ತಾರ ಹಂಗೆ ಕೇಳ್ರಿ, ಹೌದಲ್ರಿ ಗೌಡ್ರ?
ಹೌದು ದೇವರಾಜ್, ಈ ಸುತ್ತು 10 ಹಳ್ಳಿಯ ರೈತರ ಆಸ್ತಿ ಪತ್ರ ನಮ್ಮ ಕೈಯಲ್ಲಿ ಸಿಕ್ಕಿವೆ ಎಂದಾಗ ಯಾರ ಆಸ್ತಿ ಹೇಗೆ ಒಡೆಯಬೇಕೆನ್ನುವುದು ನಿನಗೆ ತಿಳಿಯದು. ಮಾತಿನಲ್ಲಿ ಮರಳು ಮಾಡಿ ಹಣದಲ್ಲಿ ಆಸೆಯನ್ನು ಹಾಸಿ ಗುಣದಲ್ಲಿ ದೊಡ್ಡವರಂತೆ ಕಂಡು ಕೊನೆಗೆ ಅವರ ಮನಕ್ಕೆ ಹಚ್ಚಬೇಕು ಮುಳ್ಳಿನ ಬೇಲಿಯನ್ನು. ಅಂದಾಗ ನಾವು ಮಾಡುವ ಕಾರ್ಯ ಸಫಲಗೊಳ್ಳಲು ಸಾಧ್ಯ. ಗೌಡ್ರ, ಮಾತಿನೊಳಗ ಕಾರ್ಯ ಮುಗಿಸೋದು ಬ್ಯಾಡ್ರಿ. ಅದೇನು ಅನ್ನೋದು ಮೊದಲು ಮಾಡಿ ಆ ನಂತರ ಮಾತಾಡ್ಕೊಂಡು ಕುಂದ್ರೋನಂತ. ಬರ್ರಿ ತೋಟದ ಮನೆ ಕಡೆ ಹೋಗಿ ಆ ಎಣ್ಣಿನಕ್ಕಿ ಹಾರಾಟ ನೋಡ್ರಿ ಅಂತ ಹೋಗನ್ ಬರ್ರಿ. ನಡೆಯ ಮುರಿಗ, ಹಕ್ಕಿಯ ಹಾರಾಟ ಕಂಡು ಬಹಳ ದಿವಸವಾಗಿದೆ. ಆ ಹಕ್ಕಿಗಳ ಕೂಡ ಟೈಮ್ ಪಾಸ್ ಮಾಡೋಣ. ದೇವ ಮೇಘರಾಜ, ನಿನ್ನ ಕರುಣೆಯ ಕಟಾಕ್ಷ ಈ ರೈತನ ಮೇಲಿದೆ. ಅದಕ್ಕೆ ಶಿಶುವಿನಂತೆ ಬೆಳೆದು ನೀರಿಲ್ಲದ ಹತ್ಯೆಯಾಗುತ್ತಿರುವ ಈ ರೈತನ ಪೈರಿಗೆ ಮಳೆಯಾಗಿ ಭೂಮಿ ತಾಯಿಯನ್ನು ತಂಪುಗೊಳಿಸಿದ್ದಲ್ಲದೆ ನಮ್ಮಂತ ರೈತರನ್ನು ಆನಂದ ಸಾಗರದಲ್ಲಿ ತಿಳಿಸಿದೆ. ನೋಡಪ್ಪ, ನಮ್ಮಂತ ರೈತರು ಬಾಳಿ ಬದುಕಬೇಕಾದರೆ ನಿನ್ನ ಕರುಣೆ ಸದಾ ನಮ್ಮ ಮೇಲೆ ಇರಲಿ ತಂದೆ, ಸದಾ ನಮ್ಮ ಮೇಲೆ ಇರಲಿ. ಯಾರು? ಓಹೋ ನಿರ್ಮಲಾ, ಯಾಕಮ್ಮ ತಂಗಿ, ನೀನೇಕೆ ಈ ಬಿಸಿಲಿನ ಹೊತ್ತಿನಲ್ಲಿ ಹೊಲಕ್ಕೆ ಬಂದೆ? ಅದಕ್ಕೆ ನಾನು ಕೂಡ ಈ ಹೊಲವನ್ನು ನೋಡಿ ತುಂಬಾ ದಿನ ಆಯ್ತಲ್ಲ, ನಾನೇ ಬುತ್ತಿಯನ್ನು ಕಟ್ಕೊಂಡು ಬಂದ್ಬಿಟ್ಟೇನೆ. ಹೊಚ್ಚಮ್ಮ, ನಾನೇನಾದರೂ ಹೊಲಕ್ಕೆ ಬರುವ ಮುನ್ನ ನಿನಗೆ ಬುತ್ತಿಯನ್ನು ಕಟ್ಟಿಕೊಂಡು ಬಾರಮ್ಮ ಅಂತ ಹೇಳಿದ್ದೇನಾ? ಕಲ್ಲು ಮುಳ್ಳು ತುಂಬಿದ ಈ ಬೀದಿಯಲ್ಲಿ ನಡೆದು ಬರದಿಂದ ಬಡಿಯುವ ಬಿಸಿಲಿನ ಬಾವತ ಬಟ್ಟು ಈ ನಿನ್ನ ಮುದ್ದು ಮುಖ ಹೇಗಾಗಿದೆ ನೋಡಮ್ಮ. ನಡೆಯಮ್ಮ, ಆ ಮರದ ನೆರಳಿಗೆ ಕುಳಿತುಕೊಂಡು ವಿಶ್ರಾಂತಿ ತೆಗೆದುಕೋ. ಅಲ್ಲ, ನಾನು ನಿಮ್ಮ ತಂಗಿಯಾಗಿ ಹುಟ್ಟಿ ಬೆಳೆದಿದ್ದಾನೆ. ಈ ಪ್ರೀತಿ, ವಾತ್ಸಲ್ಯ, ಗೌರವ ಅದೆಂತ ಶ್ರೀಮಂತರ ಮನೆಯಲ್ಲಿ ನಾನು ತಂಗಿಯಾಗಿ ಹುಟ್ಟಿದ್ರು. ಪ್ರೀತಿ ವಾತ್ಸಲ್ಯ ನಿರ್ಮಲಾ, ಆ ಶ್ರೀಮಂತರಿಗೆ ಯಾಕೆ ಹೋಲಿಸಿ ಮಾತನಾಡ್ತೀಯಮ್ಮ? ಶ್ರೀಮಂತರು ತಮ್ಮ ಅಕ್ಕ ತಂಗಿಯರನ್ನು ಹೊರಗೆ ಸೂರ್ಯನ ಬೆಳಕನ್ನು ತೋರಿಸದೆ ಒಳಗೆ ಹಂದದ ಅರಗಿಣಿಯನ್ನಾಗಿ ಮುದ್ದಾಗಿ ಬೆಳೆಸುತ್ತಾರೆ. ಅದು ನಮ್ಮಂತ ಬಡವರಿಂದ ಸಾಧ್ಯವೇ? ಒಂದು ಕೊಡ ನೀರು ಇರದಿದ್ದರೆ ನೀನೇ ಹೋಗಿ ತೆಗೆದುಕೊಂಡು ಬರೋದಿಲ್ಲವೇ? ಅಂದಾಗ ಆ ಶ್ರೀಮಂತರಿಗೂ ನಮಗೂ ಬಹಳ ವ್ಯತ್ಯಾಸವಮ್ಮ, ಬಹಳ ವ್ಯತ್ಯಾಸ. ತಂಗಿ ನಡೆದು ಬಂದು ಅವಳ ಕಾಲೇ ಸವಿಯುತ್ತು. ಹೊತ್ತು ಹೆಚ್ಚು ಹೊತ್ತು ನೋಡಿದ್ರೆ ಸಾವಿರ ಪಟ್ಟು ನೀವೇ ಮೇಲೆ ಸಾಕು ಬಿಡಮ್ಮ ತಂಗಿ, ಈ ನಿನ್ನ ಅಣ್ಣಂದಿರನ್ನು ಬಹಳ ಹೊಗಳಬೇಡ. ಹಾಗೇನಾದ್ರೂ ಹೊಗಳಿಕೆ ಹೆಚ್ಚಾದರೆ ಬೇಗ ನಿನ್ನ ಮದುವೆಯನ್ನು ಮಾಡಿ ಗಂಡನ ಮನೆಗೆ ಕಳಿಸಿಬಿಡುತ್ತೇನೆ. ಸಾರಿ ಅಮ್ಮ ತಂಗಿ, ಅರಳಿದ ಹೂವಿನಂತೆ ಕಾಣುತ್ತಿರುವ ಈ ನನ್ನ ತಂಗಿಯ ಮುಖದಲ್ಲಿ ಸ್ವಲ್ಪ ಕೋಪ ತರಿಸಬೇಕೆಂದು ಮಾತನಾಡಿದೆ. ಹಾ ತಂಗಿ, ನೀನು ಇಲ್ಲೇ ಕುಳಿತಿರು. ನಾನು ಗೌಡರ ಹೊಲದಲ್ಲಿ ಹೋಗಿ ಒಂದು ಕೊಡ ನೀರನ್ನಾದರೂ ತೆಗೆದುಕೊಂಡು ಬರುತ್ತೇನೆ. ಇಬ್ಬರು ಕೂಡಿ ಊಟ ಮಾಡೋಣಂತೆ. ಆಯ್ತಲ್ಲ, ಬೇಗ ಬಂದ್ಬಿಡು. ಆಯ್ತಮ್ಮ.
ಪುಣ್ಯವಂತರು. ಇಂಥವ್ರಿಗೆ ತಂಗಿಯಾಗಿ ಹುಟ್ಟು ಬರಬೇಕಾದ್ರೆ ನಾನು ಅದೆಷ್ಟು ಜನ್ಮದ ಪುಣ್ಯ ಮಾಡಿದ್ದು ಇದೆ ಆ ದೇವರಿಗೆ ಗೊತ್ತು. ಹಲೋ ನಿರ್ಮಲಾ. ಯಾರು? ದೇವರಾಜ್ ನೀನಾ? ಅಯ್ಯೋ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಇದೇನು ನಿರ್ಮಲಾ ಹೀಗೆ ಕೇಳುತ್ತಿರುವೆ? ಹಕ್ಕಿ ಗೂಡು ಬಿಟ್ಟಿದೆ ಎಂದು ಗೊತ್ತಾಯಿತು. ನಿರ್ಮಲಾ, ಗೂಡು ಬಿಟ್ಟಿರುವ ಹಕ್ಕಿ ಇಲ್ಲಿದೆ ಎಂದು ನೇರವಾಗಿ ಇಲ್ಲಿಗೆ ಬಂದೆ. ನೋಡು ದೇವರಾಜ್, ನಿನಗೆ ಕೈ ಮುಗಿದು ಬೇಡ್ಕೊಳ್ತೇನೆ, ದಯವಿಟ್ಟು ಇಲ್ಲಿಂದ ಹೊರಟೋಗು. ಅಣ್ಣ ಬೇರೆ ಇದೇ ಹೊಲದಲ್ಲಿದ್ದಾರೆ. ಪ್ಲೀಸ್ ಪ್ಲೀಸ್ ಇಲ್ಲಿಂದ ಹೊರಟೋಗ್ಬಿಡು. ಏ ನಿರ್ಮಲಾ, ನಾನು ನಿನಗೆ ಅವತ್ತು ಹೇಳಿರಲಿಲ್ಲವೇ ಪ್ರೀತಿ ಮಾಡಬಾರದು, ಮಾಡಿದರೆ ಈ ಸಮಾಜಕ್ಕೆ ಎದರಬಾರದು ಅಂತ? ನೋಡಿ, ಅಂದೇನೋ ತಿಳಿದೆ ಬುದ್ಧಿ ಇಲ್ಲದೆ ಹೇಳಿದ ಮಾತನ್ನ ಈಗಲೂ ಕೂಡ ಮನಸ್ಸಲ್ಲಿಟ್ಕೊಂಡು ಪ್ರತಿನಿತ್ಯ ನನ್ನನ್ನು ಈ ರೀತಿ ಕಾಡೋದು ತಪ್ಪಲ್ವೇನು? ಕಾಟ ನಿರ್ಮಲಾ, ಇದು ಕಾಟವಲ್ಲ ನಿರ್ಮಲಾ, ಇದು ನಿನ್ನ ಮೇಲಿನ ಪ್ರೀತಿ. ಏ ನಿರ್ಮಲಾ, ನೀನೊಂದು ನಿಮಿಷ ಕಾಣದಿದ್ದರೆ ಈ ನಿನ್ನ ಪ್ರಿಯಕರ ದೇವರಾಜನ ಪ್ರಾಣವೇ ಹೋದಂತಾಗುತ್ತದೆ. ಅದಕ್ಕಾಗಿ ಭಗ ಪಕ್ಷಿಯಂತೆ ಆ ಬಾಯಾರಿಯಿಂದ ಓಡೋಡಿ ಬಂದೆ ಈ ನಿನ್ನ ಸುಂದರವಾದ ಗಲ್ಲಕ್ಕೆ ಒಂದು ಕಿಸ್ ಕೊಡಬೇಕು ಎಂದು. ನೋಡಿ, ದಯವಿಟ್ಟು ನನ್ನ ಮಾತನ್ನ ಕೇಳಿ. ಈ ನಮ್ಮ ಕಳವಿನ ಪ್ರೀತಿ ವಿಚಾರ ನಾಳೆ ಈ ಸಮಾಜಕ್ಕೆ ಗೆಲ್ಲುವ ಹೋದ್ರೆ ನನ್ನ ಅಣ್ಣಂದ್ರಿಗೆ ಗೊತ್ತಾದ್ರೆ ನನ್ನ ಜೀವಂತ ಸಹಿತ ಉಳಿಸೋದಿಲ್ಲ. ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನಾಳೆ ಹೊತ್ತಾರ ಅವರ ಮಾನ ಮರ್ಯಾದೆ ಬೀದಿ ಪಾಲಾಗುತ್ತೆ. ಹಿಂದೆ ನಡೆದ ಎಲ್ಲ ಹಳೆ ಘಟನೆಯನ್ನು ಮರೆತು ಬಿಟ್ಟು ನಿಮ್ಮ ಮನಸ್ಸಿನಿಂದ ಎಲ್ಲವನ್ನ ಕಿತ್ತು ಹಾಕ್ಬಿಡಿ. ಅದು ಹೇಗೆ ಸಾಧ್ಯ ನಿರ್ಮಲಾ? ಏ ನಿರ್ಮಲಾ, ನಾವು ಕಟ್ಟಿದ ಪ್ರೀತಿ ದೊಡ್ಡ ಮರವಾಗಿ ಬೆಳೆದು ನಿಂತಿದೆ. ಹೇ ಹುಚ್ಚಿ, ಅದನ್ನು ಕೆಡವಿದರೆ ಮತ್ತೆ ಮತ್ತೆ ಮರುಕಳಿಸುತ್ತದೆ ಈ ನಮ್ಮ ಪ್ರೀತಿ. ನೋಡು ನಿರ್ಮಲಾ, ನೀನು ಏನೇ ಹೇಳಿದರೂ ಸರಿ, ನಾನು ನಿನ್ನ ಜೀವನ ಇರುವವರೆಗೂ ಪ್ರೀತಿಸುತ್ತಾ ಇರುತ್ತೇನೆ. ಅದೇನೇ ಆಗಿಲ್ಲ, ಈ ಪ್ರೀತಿ ವಿಚಾರವನ್ನ ಮತ್ತೊಮ್ಮೆ ಸಿಕ್ಕಾಗ ನಾವು ಮಾತಾಡೋಣ. ದಯವಿಟ್ಟು ನಮ್ಮ ಅಣ್ಣ ಬರೋ ಹೊತ್ತಾಯ್ತು, ಇಲ್ಲಿಂದ ಹೊರಟೋಗ್ಬಿಡಿ. ನೋಡು ನಿರ್ಮಲಾ, ಈ ನಿನ್ನ ಪ್ರೀತಿಯನ್ನೇ ಅಂಬಲಸಿ ಬಂದ ಈ ಪ್ರಿಯಕರನನ್ನು ಹಾಗೆ ಕಳಿಸುವುದೇ? ನಿನ್ನ ಬಾಯಿಂದ ಮೂಡಿ ಬರಲಿ ಪ್ರೀತಿ ಪ್ರೇಮವೆಂಬ ಮೂರಕ್ಷರ. ದಯವಿಟ್ಟು ನನ್ನ ಮಾತನ್ನ ಕೇಳಿ, ಈಗಾಗಲೇ ಅಣ್ಣ ಬರೋ ಹೊತ್ತಾಯ್ತು. ಏ ನಿರ್ಮಲಾ, ಆ ನಿನ್ನಣ್ಣಂದಿರಿಗೆ ಅಷ್ಟೇಕೆ ಭಯಪಟ್ಟುಕೊಳ್ಳುತ್ತಿರುವಿ? ಏ ಹುಚ್ಚಿ ನಿರ್ಮಲಾ, ಈ ನಮ್ಮ ಪ್ರೀತಿಗೆ ಆ ನನ್ನ ತಂದೆ ಮೌನೇಶ್ವರ ಯಾವುದಾದರೂ ಒಂದು ದಾರಿ ತೋರಿಸುತ್ತಾನೆ. ಏನೇ ಆಗಲಿ, ಈ ನಿಮ್ಮ ಹಠವನ್ನು ನಾನು ಬಿಡೋದಿಲ್ಲ. ನನ್ನ ಸ್ವಂತ ನನಗಾದ್ರೆ ನಿಮ್ಮ ಹಠ ನಿಮಗೆ ಹೆಚ್ಚಲ್ಲ. ಸರಿ ಬಿಡಿ, ನೀವು ಹೇಳದಂತೆ ನಾನು ಹಾಡ್ತೇನೆ, ಬನ್ನಿ. ಬಳಿ ಬಂದು
ಮುತ್ತಿನ ಕಾಣಿಕೆ ನೀ ಬಾರೆ ನನ್ನ ಸನಿಗೆಗೆ ಮಗ
ಚೆಲುವೆ ಬಳೆವಾ ಬಂದಂದು ಸಿಗುವುದು ನೀರು. ಸಿಹಿ ಮುರುಳಿನ ತಾಣಿಗೆ ಬಾರೆ ನನ್ನ ಸಲಿಗೆ ಸಿಹಿ ಮುರುಳಿನ ತಾಣಿಗೆ ಬಾರೆ ನನ್ನ ಸಲಿಗೆ ಲಲಲಾ ನಿರ್ಮಲಾ, ನೋಡಲ್ಲಿ ಆ ಕೆರೆ ಹತ್ತಿರ ನಿಮ್ಮಣ್ಣ ನೀರು ತುಂಬಿಕೊಂಡು ಇತ್ತ ಕಡೆ ಬಂದಂತೆ ಕಾಣಿಸುತ್ತದೆ. ನಾನು ಇಲ್ಲೇ ನಿಂತರೆ ನಿನಗೆ ಅಪಾಯ ಕಟ್ಟಿಟ್ಟ ಬುತ್ತಿ. ನಾ ಇನ್ನು ಬರುತ್ತೇನೆ. ಟಾಟಾ ಬಾಯ್. ಅಯ್ಯೋ ದೇವ್ರೆ, ನಾನೆಂತ ಮೋಸ ಹೋದೆ. ಅಡಿಕೆಯಲ್ಲಿ ಹೋದಮ್ಮ ಆನೆ ಕೊಟ್ಟರು ಬಾರದು ಎನ್ನುವ ಮಾತು ಗೊತ್ತಿದ್ರು ಕೂಡ ಈ ಹೇಸಿಗೆ ಮನಸ್ಸಿನ ಮಾತನ್ನು ಕೇಳಿ ನಾನು ಮಾನಿಗೆಟ್ಟವಳಾದೆ. ನಾಳೆ ಏನಾದರೂ ಈ ವಿಚಾರ ನನ್ನ ಅಣ್ಣಂದಿರಿಗೆ ಗೊತ್ತಾದ್ರೆ ಈ ಸಮಾಜದಲ್ಲಿ ನಮ್ಮ ಮನೆತನದ ಮಾನ ಮರ್ಯಾದೆ ಹಾಳಾಗಿ ಹೋಗುತ್ತೆ. ನಿರ್ಮಲ, ಯಾಕ ಮಾತಂಗಿ ಒಬ್ಬಳೆ ಮಾತನಾಡುತ್ತಾ ಬಿಸಿಲಲ್ಲೇ ನಿಂತಿರುವೆಯಲ್ಲ? ಆ ಮರದ ನೆಲೆಗೆ ಕುಳಿತುಕೊಳ್ಳಬಾರದೆ? ಅಣ್ಣ, ಇಲ್ಲ, ಈವರೆಗೂ ಕೂಡ ಆ ಮರದ ನೆರಳಲ್ಲೇ ಕೂತಿದ್ದೆ. ಆದರೆ ನೀನು ಇಷ್ಟೊತ್ತಾದ್ರೂ ಬರಲಿಲ್ವಲ್ಲ, ಅದಕ್ಕೆ ನಿನ್ನ ನೋಡೋಣ ಅಂತ ಇಲ್ಲಿಗೆ ಬಂದೆ ಅಣ್ಣ. ಹೌದಮ್ಮ, ಆ ದೇವೇಗೌಡರ ಆಳುಮಗ ಮಾತ ಅದಕ್ಕೆ ಸ್ವಲ್ಪ ಟೈಮ್ ಆಯಿತು. ಆ ಕೆರೆ ಕಟ್ಟೆಯ ಮಧ್ಯದಲ್ಲಿರುವ ಆಲದ ಮರದ ಕೆಳಗೆ ಕುಳಿತು ಊಟ ಮಾಡೋಣ. ಆಯ್ತು, ನಡಿ ಹೋಗೋಣ. ಶರ್ಮಾ, ಇವನೊಬ್ಬ ದೊಡ್ಡ ಬಿಸಿನೆಸ್ ಮ್ಯಾನ್. MLA MP ಗಳ ಸಪೋರ್ಟ್ ಅನ್ನು ದೊಡ್ಡ ದೊಡ್ಡ ಅಧಿಕಾರಿಗಳ ಬೆಂಬಲವನ್ನು ಹೇಳಿದಷ್ಟೇ ಲಂಚವನ್ನು ಕೊಡುವ ಶ್ರೀಮಂತರ ಮಕ್ಕಳಿಗೆ ನೌಕರಿಯನ್ನು ಕೊಡಿಸುವ ಇಟ್ ಈಸ್ ಗ್ರೇಟ್ ಕ್ರಿಮಿನಲ್. ಲೇ ಶರ್ಮಾ, ನಿನ್ನಿಂದ ಎಷ್ಟೋ ಬಡ ವಿದ್ಯಾರ್ಥಿಗಳು ಲಂಚವನ್ನು ಕೊಡಕ್ಕಾಗದೆ ಕಣ್ಣೀರಿನಲ್ಲಿ ಕೈ ತೊಳೆಯುತ್ತಿದ್ದಾರೆ. ಕೆಲವರು ಕಷ್ಟಪಟ್ಟು ಓದಿದರು, ಹುದ್ದೆ ಸಿಗಲಿಲ್ಲವೆಂದು ವಿಷ ಕುಡಿದು ಸತ್ತು ಹೋಗಿದ್ದಾರೆ. ಅಂದಾಗ ನಿನ್ನಂತ ಕರ್ಮದ ಕುತಂತ್ರಿಯನ್ನು ಈ ಧರ್ಮದ ನಾಡಿನಲ್ಲಿ ಬದುಕುವುದಕ್ಕೆ ಬಿಡಬೇಕು? ಪರ್ವೆ ಶರ್ಮಾ, ಇಂದ ನಿನ್ನ ಕತ್ತು ಕೊಯ್ದು ಕೈಗೆ ಕಳಿಸಲ.
ಸಾರಿ ಲೋಫರ್ ಅಂತ ಬೊಗಳಿದರೆ ನಿನ್ನನ್ನು ಎತ್ತುವುದಕ್ಕೆ ಕಿಲ್ಲರ್ನಾಗಬೇಕು. ಯಾಕೋ ಎದುರಿಸ್ತೀಯ? ನಾನು ಯಾರಂತ ಸರಿಯಾಗಿ ಕಣ್ಣು ಬಿಟ್ಟು ನೋಡಿ ಮಾತನಾಡು. ಗೊತ್ತು, ಮೈ ಮೇಲೆ ಕಾಕಿ ಇದೆ, ತಲೆ ಮೇಲೆ ಟೋಪಿ ಇದೆ, ಸೊಂಟಕ್ಕೆ ಕರ್ನಾಟಕ ಪೊಲೀಸ್ ಎಂಬ ಬೆಲ್ಟ್ ಇದೆ. ಆ ಬೆಲ್ಟ್ ಅನ್ನು ಕಾಯುವುದಕ್ಕೆ ಒಂದು ರೆಬಲ್ ಗನ್ ಇದೆ. ಅಂದಾಗ ನೀನೊಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಅಂತ ಚೆನ್ನಾಗಿ ಗೊತ್ತು. ಗೊತ್ತಿದ್ದು ನಾ ಬರುವ ದಾರಿಯಲ್ಲೇ ನಿಂತು ಸಿಗರೆಟ್ ಸೇದಿದ್ದಲ್ಲದೆ ನನಗೆ ಎದುರು ವಾದಿಸ್ತೀಯ? ಯಾಕೆ? ನೀನೇನು ಸಾಚನ? ಮೊನ್ನೆ ಆನಂದ ಲಾಡ್ಜ್ನಲ್ಲಿ ಕಂಠ ಪೂರ್ತಿ ಕುಡಿದು ಸಪ್ಲೈ ಮಾಡುವ ಯುವತಿಯೊಡನೆ ಸಂಪರ್ಕವನ್ನು ಇಟ್ಟುಕೊಂಡು ಹೆತ್ತಲೆ ಹೋಗಿ ಬಿದ್ದಿದ್ದು ನನಗೆ ಗೊತ್ತಿಲ್ಲವೇ? ಆವತ್ತೇ ನಿನ್ಗೆ ಸರಿಯಾಗಿ ಸನ್ಮಾನ ಮಾಡಿ ಕೈಯಿಂದ ಮುಟ್ಟಲಾಗದ ವಸ್ತುವಿನಿಂದ ಪೂಜೆ ಮಾಡಿ ಹೊರಗೆ ಬಿಡ್ತಾ ಇದ್ರು. ಅವತ್ತು ನಿನ್ನ ಟೈಮ್ ಸರಿಯಾಗಿತ್ತು. ಸರಿಯಾದ ಟೈಮಿಗೆ ನಾನು ಅಲ್ಲಿಗೆ ಬಂದೆ. ಎಲ್ಲರಿಗೂ ತಾಳ್ಮೆ ಹೇಳಿ ನನ್ನ ಕಾರಿನಲ್ಲಿ ಹತ್ತಿಸಿಕೊಂಡು ಸೇಫಾಗಿ ನಿನ್ನ ಮನೆಗೆ ಬಿಟ್ಟು ಬಂದೆ. ಅಂದರೆ ನೀನು ದಾಸ? ದೇವದಾಸನ? ಹೌದು, ಅದೇ ದೇವದಾಸನೇ ಈ ದಾಸ. ದಾಸ, ಅವತ್ತು ನನ್ನ ಮಾನ ಮರ್ಯಾದೆಯನ್ನು ಕಾಪಾಡಿದ ಪುಣ್ಯಾತ್ಮ ನೀನು. ನೀನು ಅಂತ ತಿಳಿಯಲಾರದೆ ನಾನು ಏನೇನೋ ಮಾತನಾಡಿ ಬಿಟ್ಟೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ ಬಿಡು. ಕ್ಷಮಿಸುವುದು, ಕಾಯುವುದು ಈ ದಾಸನ ಧರ್ಮ. ಆದರೆ ಶ್ರೀಮಂತರಿಗೆ ಸಲಾಂ ಹೊಡೆದು ಷಂಡನಾಗಿ ಬದುಕುವುದನ್ನು ಬಿಟ್ಟು ಕಾಕಿ ಬಟ್ಟೆಯನ್ನು ಹಾಕಿಕೊಂಡು ಅನ್ಯಾಯವನ್ನು ಕೊಚ್ಚಿ ಹಾಕುವ ಕಚ್ಚದೆಯ ವೀರನಾಗಿ ಬಾಳು. ನಿನಗೆ ಯಾವತ್ತಿಗೂ ಈ ದಾಸನ ಬೆಂಬಲ ಇರುತ್ತೆ. ಆಯ್ತು ದಾಸ, ನೀ ಹೇಳಿದಂತೆ ಇನ್ನು ಮುಂದೆ ನ್ಯಾಯದಿಂದ ಬಾಳಿ ಬಡವರ ರಕ್ಷಣೆಗಾಗಿ ಬದುಕುತ್ತೇನೆ. ಬಾ ದಾಸ, ಅವತ್ತು ನೀ ಮಾಡಿದ ಉಪಕಾರಕ್ಕೆ ನಾನು ಏನು ಮಾಡಿದರೂ ಕಡಿಮೆನೆ. ಬಾ, ನಿನ್ನ ಫ್ರೆಂಡ್ ಆಗಿ ನಿನಗೊಂದು ಪಾರ್ಟಿ ಕೊಡಿಸ್ತೇನೆ. ಬಾ, ಹೋಗೋಣ. ಜಗದ್ಗುರು ಎಚ್ಚರೇಶ್ವರ, ಬಡತನವೆಂಬ ಬೆಂಬೂತದ ಪದವನ್ನು ಯಾತಕ್ಕೆ ಸೃಷ್ಟಿ ಮಾಡಿದ ತಂದೆ ನೀನು? ಬಡವನಾದರೂ ಹಗಲಿರುಳು ಓದಿ ಎಲ್ಲ ಪರೀಕ್ಷೆಯಲ್ಲಿ ಶ್ರೀಮಂತರ ಮಕ್ಕಳಿಗಿಂತ ಹೆಚ್ಚಿನ ಅಂಕ ಪಡೆದೆ. ಫಸ್ಟ್ ರ್ಯಾಂಕ್ ಪಡೆದ ನಾನು ಸರ್ಟಿಫಿಕೇಟ್ ಅನ್ನು ಹಿಡಿದು ಅಧಿಕಾರಿಗಳಿಗೆ ತೋರಿಸಲು ಹೋದರೆ ಸರ್ಟಿಫಿಕೇಟ್ ಅನ್ನೇ ಮುಚ್ಚಿಟ್ಟು ಲಂಚ ಎಷ್ಟು ತಂದಿದ್ದೀಯಾ ಎಂದು ಕೇಳಿದರು. ಅವರು ಕೇಳಿದ ಪ್ರಶ್ನೆಗೆ ಉತ್ತರಿಸದೆ ಹಾಗೆ ನಿಂತರೆ ಮತ್ತೊಬ್ಬನಿಗೆ ಹೇಳಿ ನನ್ನ ಕತ್ತು ಹಿಡಿದು ಹೊರ ತಳ್ಳಿದರು. ಈ ರೀತಿ ಆದರೆ ನಮ್ಮಂತ ಬಡವರ ಮಕ್ಕಳು ಎಂದು ನೌಕರಿಗೆ ಸೇರಬೇಕು. ನೀನೇ ಹೇಳು ತಂದೆ, ನೀನೇ ಹೇಳು. ಅಣ್ಣ, ನನ್ನನ್ನು ಅವರಿಂದ ಕಾಪಾಡಿ ಅಣ್ಣ. ಅವರು ಯಾರೋ ನನ್ನ ಹಿಂದೆ ನನ್ನನ್ನು ಹಿಂಬಾಲಿಸಿ ಬರ್ತಾ ಇದ್ದಾರಣ್ಣ. ನನ್ನನ್ನು ಕಾಪಾಡಿ ಅಣ್ಣ. ಯಾರಮ್ಮ ನೀನು? ಯಾರವರು ನಿನ್ನನ್ನು ಬೆನ್ನತ್ತಿ ಬರುವರು? ನನ್ನ ಹೆಸರು ನಿವೇದಿತಾ ಅಂತ ಅಣ್ಣ. ನಾನು ಬೆಂಗಳೂರಿನಿಂದ ಬಂದಿದ್ದೇನೆ. ಇಲ್ಲಿ ಪಕ್ಕದ ಹಳ್ಳಿಯಲ್ಲಿ ನನ್ನ ತಾಯಿಯ ತಂಗಿಯ ಮನೆ ಇದೆ. ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ ಅಂತಂದ್ರೆ ಅಷ್ಟರಲ್ಲಿ ಈ ಕಾಮುಕರು ನನ್ನನ್ನು ಬೆನ್ನಟ್ಟಿ ಬರ್ತಾ ಇದ್ದಾರಣ್ಣ. ಹೇಗಾದರೂ ಮಾಡಿ ಅವರಿಂದ ನೀವೇ ನನ್ನನ್ನು ಕಾಪಾಡಬೇಕು ಅಣ್ಣ. ಇದು ಏನು ಮುರಿಗ?
ಗೂಡನ್ನು ಬಿಟ್ಟು ಹಾರಿ ಬಂದ ಹಕ್ಕಿ ಯಾವುದೋ ಗೂಡಿನೊಳಗೆ